ಆಪರೇಷನ್ ಸಿಂಧೂರು ವಿಚಾರವಾಗಿ ಕೇಂದ್ರಕ್ಕೆ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜಕೀಯ ಭಾಷಣವನ್ನ ಬಿಟ್ಟು ದೇಶದ ವಿಚಾರದಲ್ಲಿ ಒಗ್ಗಟ್ಟಿರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪಾಠ ಮಾಡಿದ್ದಾರೆ ಖರ್ಗೆ. ರಾಜಕೀಯ ಭಾಷಣವನ್ನ ಬಿಟ್ಟು ದೇಶದ ವಿಚಾರದಲ್ಲಿ ಒಗ್ಗಟ್ಟಿರಬೇಕು ಅಂತ ಹೇಳಿದ್ದಾರೆ. ಭದ್ರತೆ ವಿಚಾರದಲ್ಲಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು. ವಿದೇಶಿ ನಿಯೋಗಗಳ ವರದಿಗೂ ಮುನ್ನ ರಾಜಕೀಯ ಬೇಡ, ಆ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀರಿ? ರಾಜಕೀಯ ಭಾಷಣ ಮಾಡೋದು ಬಿಟ್ಟು ಕೆಲಸ ಮಾಡಿ ಅಂತ ಹೇಳಿದ್ದ ಕೇಂದ್ರ ಸರ್ಕಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇದು. ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಬೇಕು ಮತ್ತು ಮೋದಿಯವ್ರನ್ನೂ ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಒಂದು ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಹೋಗಿದೆ, ಎಲ್ಲರೂ ಹೋಗಿದ್ದಾರೆ, ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ ಅವ್ರಲ್ಲಿಂದ ರಿಪೋರ್ಟ್ ತೊಗೊಳಕ್ಕಿಂತ ಮುಂಚೆ ಇಲ್ಲಿ ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ. ನಮ್ಮ ಆರ್ಮಿಯಿಂದ ಇಡೀ ದೇಶ ಇದೆ ಮತ್ತು ಆರ್ಮಿದವರು ಏನು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ಮ ಫುಲ್ ಸಪೋರ್ಟ್ ಇದೆ. ಇದೇ ಮೋದಿಯವರು ಹಿಂದೆ ಮೊದಲು ಹೇಳಿದ್ರು, ನಾನೇನೂ ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ, ಆರ್ಮಿ ಮುಖ್ಯಸ್ಥರಿಗೆ ಕೊಟ್ಟಿನಿ. ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವ್ಯಾಕೆ ಪದೇ ಪದೇ ಹೇಳ್ತೀರಿ? ನೀವು ಹೇಳಕ್ಕೆ ಹೋಗಬೇಡಿ. ನಾವು ಆರ್ಮಿ ಜೊತೆಯಲ್ಲಿದ್ದೇವೆ, ಅವ್ರು ಫೈಟ್ ಮಾಡ್ತಾರೆ. ಅವ್ರಿಗೇನು ಕೊರತೆ ಇದ್ರೂ ಕೂಡ ಸರ್ಕಾರ ಅವ್ರಿಗೆ ಬೆಂಬಲ ನೀಡ್ತಿತ್ತಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಸಹಾಯ ಮಾಡ್ತೇವೆ. ಅದನ್ನು ಬಿಟ್ಟು ಮೋದಿಯವರು ತಮ್ಮ ಸ್ವಯಂ ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು, ಅದರಲ್ಲಿ ಇದನ್ನು ಉಪಯೋಗ ಮಾಡೋದು ಸರಿಯಲ್ಲ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ದು ಯಾಕೆ? ಸೇನಾ ಮುಖ್ಯಸ್ಥರ ಹೇಳಿಕೆಗೆ ನಿಮ್ಮ ನಿಲುವೇನು? ಕೇಂದ್ರ ಸರ್ಕಾರಕ್ಕೆ ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಸೇನಾ ಮುಖ್ಯಸ್ಥರ ಹೇಳಿಕೆಗೆ ನಿಮ್ಮ ನಿಲುವೇನು ಅಂತ ಕೇಂದ್ರ ಸರ್ಕಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸವಾಲ್. ಸೇನೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಏನೇ ಆಕ್ಷನ್ ತಗೊಂಡ್ರು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ, ಆದರೆ ಭಯೋತ್ಪಾದನೆ ಏನಿದೆ ಅದನ್ನ ತಾವು ಬೇರ್ ಸಮೇತ ಕಿತ್ತು ಬಿಸಾಕಬೇಕು ಅಂತ ನಮ್ದೆಲ್ಲ ಬೆಂಬಲ ಇತ್ತು. ಅದ್ರ ತಕ್ಕಂಗೆ ನಮ್ಮ ಸೇನೆದವರು ಕೂಡ ಕೆಲಸ ಮಾಡಿದರು. ಆದರೆ ಏಕಾಏಕಿ ಸೀಸ್ ಫೈರ್ ಅನೌನ್ಸ್ ಮಾಡಿದ್ದು ಮೋದಿಯವರಲ್ಲ, ಟ್ರಂಪ್ ಅವರು. ನಾವು ಕೇಳ್ತಾ ಇರೋದು ನಮ್ಮ ವಿದೇಶಾಂಗ ನೀತಿ ಇರ್ಬೋದು ಅಥವಾ ನಮ್ಮ ಯುದ್ಧ ಏನಿದೆ ಭಯೋತ್ಪಾದನೆ ವಿರುದ್ಧ, ಅದರ ನಿರ್ಣಯ ಅಮೇರಿಕನ್ ಪ್ರೆಸಿಡೆಂಟ್ ತಗೋತಾರಾ, ಏನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ತಗೋಬೇಕಾ? ನೀವು ಬಂದು ಹೇಳಿ ನಮಗೆ, ಆಯಿತು ಇಲ್ಲ ನಾವು ಸೀಸ್ ಫೈರ್ ಮಾಡ್ತಾ ಇದ್ವಿ, ಈ ಕಾರಣ ಅಂದರೆ ನಾವು ಒಪ್ತಿದ್ವಿ, ನೋ ಪ್ರಾಬ್ಲಮ್. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 10 ಸರಿ ಆಯಿತು ಸ್ವಾಮಿ. ಟ್ರಂಪ್ ಅವರು ಯುದ್ಧ ನಿಂತಿರೋದು ನನ್ನಿಂದ, ವ್ಯವಹಾರಕ್ಕೋಸ್ಕರ ನಿಲ್ಲಿಸಿದ್ದೇನೆ, ತೆರಿಗೆ ಏನು ಭಯವನ್ನು ಕೊಟ್ಟು ನಾನು ನಿಲ್ಲಿಸಿದ್ದೇನೆ, ಸುಂಕದ ಭಯವನ್ನು ಕೊಟ್ಟು ನಾನು ನಿಲ್ಲಿಸಿದ್ದೇನೆ. ನಾನು ಅವ್ರಿಗೆ ಅದು ನಾವೇನು ಅನ್ಕೋಬೇಕು? ಸೇನೆದವ್ರು ಇರ್ಬೋದು, ನಾಗರಿಕರು ಇರ್ಬೋದು, ಅದು ಟ್ರಂಪ್ ಅವರಿಗೆ ಹೆದರಿ ನೀವು ನಿಲ್ಲಿಸ್ತೀರಾ ಏನು? ನಿಮ್ಗೆ ಆಮೇಶ ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ರಸ್ತೆಗಳಿಗೆ ಡಾಂಬರ್ ಹಾಕಿಲ್ಲ, ಚರಂಡಿಗಳು ಗಬ್ಬು ನಾರ್ತಾ ಇವೆ. ಅಲ್ಲದೆ ಕಳೆದ 8 ವರ್ಷಗಳಿಂದ ಶುದ್ಧ ನೀರಿನ ಘಟಕ ಉದ್ಘಾಟನೆಯಾಗಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಕೇಳೋದಿಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಿಕ್ಕೆ
ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಕಾಣುವಂತ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಮುಳ್ಳೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮದ ಜನರು ಪರದಾಡ್ತಿದ್ದಾರೆ. ಕುಡಿಯೋ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಿ 8 ವರ್ಷ ಆಯಿತು, ಇದೂ ಕೂಡ ಅಷ್ಟೇ ಉದ್ಘಾಟನೆ ಮಾಡಿಲ್ಲ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಅಷ್ಟೇ ಕಲ್ಪಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಊರಿನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಖುದ್ದು ನನ್ನ ಜೊತೆ ಮಾತನಾಡೋದಕ್ಕೆ ಮುಳ್ಳೂರು ಗ್ರಾಮದ ಜನರಿಗೆ ಇದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ಕೇಳ್ತೀನಿ ಏನೆಲ್ಲ ರೀತಿಯಂಥ ಸಮಸ್ಯೆಗಳನ್ನು ಇವರು ಎದುರಿಸ್ತಿದ್ದಾರೆ, ಜನಪ್ರತಿನಿಧಿಗಳು ಯಾವ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ. ಮೇಡಮ್, ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಕುಡಿಯೋ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಿದರೆ ಉದ್ಘಾಟನೆ ಮಾಡಿಲ್ಲ. ಚರಂಡಿಗಳ ದುಸ್ಥಿತಿ ಕಾಣ್ತಾ ಇದೆ, ಊರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಯಾಕೆ ಇದನ್ನು ಪರಿಹಾರ ಹುಡುಕುವಂಥ ಕೆಲಸ ಜನಪ್ರತಿನಿಧಿಗಳು ಮಾಡ್ತಿಲ್ಲ? ಜನಪ್ರತಿನಿಧಿಗಳು ಸರ್ ಆಲ್ಮೋಸ್ಟ್ ನೀವು ಬಂದಾಗ ನೋಡಿರ್ಬೋದು ಅದರ ವ್ಯವಸ್ಥೆ ಹೇಗಿದೆ ಅಂತ. ಸೊ ನಾವು ಪ್ರತಿದಿನ ಅನುಭವಿಸ್ತಾ ಇದ್ದೀವಿ. ರೋಡ್ಗೆ ಇವಾಗ ನೀವು ಬರಬೇಕಾದ್ರೆ ಅದ್ರ ವ್ಯವಸ್ಥೆ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ ಇಲ್ಲಿ ವಯಸ್ಸಾದಂಥವ್ರು ಎಲ್ಲ ಹಳ್ಳಿಗಳಲ್ಲೂ ವಯಸ್ಸಾದಂಥ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಅದ್ರ ವಯಸ್ಸಾದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಇದೆ. ಈಗ ಅರ್ಜೆಂಟು ಕೆಲ್ಸಕ್ಕೆ ಹೋಗಬೇಕು ಹುಡುಗರು ಅಂದರೆ ಎಮರ್ಜೆನ್ಸಿ ಹೋಗ್ತಾರೆ. ಎಷ್ಟೋ ಸಲ ಆಕ್ಸಿಡೆಂಟ್ ಆಗಿದೆ. ಬಟ್ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಮೇನು ಆಸ್ಪತ್ರೆಗಳಾಗಲಿ ಅಥವಾ ಏನೇ ವ್ಯವಸ್ಥೆ ಇಲ್ಲವೇ ಇಲ್ಲ ಇಲ್ಲಿ. ಆದರೆ ಹುಡುಗರು ಅವ್ರ ದುಡುಕುತನದಿಂದ ಎಷ್ಟೋ ಆಕ್ಸಿಡೆಂಟ್ ಆಗುತ್ತೆ. ಪಾಪ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಮಕ್ಕಳು ಸಣ್ಣ ಪುಟ್ಟ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನೈಟ್ ಎಲ್ಲ ಕರ್ಕೊಂಡು ಹೋಗ್ಬೇಕು. ಅದ್ರದ್ದು ತುಂಬ ಸಮಸ್ಯೆಗಳಿವೆ. ಆದರೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಅವರೇ ಹೇಳ್ತಾರೆ, ಸ್ಟೇಜ್ ಮೇಲೆ ಹೇಳ್ತಾರೆ ಇದು ಇನ್ನೂ ಅಭಿವೃದ್ಧಿಯೇ ಆಗಿಲ್ಲ. ಸಿಟಿಗಳೆಲ್ಲ ನೋಡಿ ಕ್ರಾಸಲ್ಲಿ ಹೋಗ್ತಾ ಇರ್ತಾರೆ, ಅದರಲ್ಲಿ ಯಾವುದೇ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ದಿನ ಮಾತ್ರ ಬಂದು ಹೇಳ್ತಾರೆ ಹೊರತು ಮಾರನೇ ದಿನ ಮರ್ತೇ ಹೋಗುತ್ತೆ. ಮುಳ್ಳೂರು ಅನ್ನೋದು ಗ್ರಾಮ ಇದೆ ಅನ್ನೋದೇ ಮರ್ತೇ ಹೋಗಿರ್ತಾರೆ. ನೀರಿನ ಕುಡಿಯೋ ಘಟಕನೂ 8 ವರ್ಷದ ಹಿಂದೆ ಮಾಡಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಅದು ತುಂಬ ಸಮಸ್ಯೆಗಳಿದೆ, ಆದರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಎಷ್ಟೋ ಹಳ್ಳಿಗಳು ಉದ್ಧಾರ ಆಗಿದೆ, ಆದರೆ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಸಣ್ಣ ಮಕ್ಕಳಿಂದ ವಯಸ್ಸಾದವ್ರಿಗೂ ತುಂಬ ತೊಂದರೆಗಳನ್ನ ಆಗ್ತಾ ಇದೆ. ಬಟ್ ನ್ಯೂಸ್ ಚಾನೆಲಿಂದ ನಮ್ಮ ಗ್ರಾಮಕ್ಕೆ ಹೆಲ್ಪ್ ಆಗ್ಬೋದು. ತುಂಬ ಕಷ್ಟ ಆಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಇದರಿಂದ ನಮಗೆ ಹೆಲ್ಪ್ ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ. CM ಸಿದ್ದರಾಮಯ್ಯ ಅವರ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲೇ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹೇಳ್ತೀರಾ? ಎಷ್ಟರ ಮಟ್ಟಿಗೆ ಅಂದರೆ ಸರ್, ಇದು ಅಭಿವೃದ್ಧಿ ಆಗ ಅಂತ ಊರುಗಳಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ನಮ್ಮ ಮುಳ್ಳೂರಿನ ಊರುಗಳಲ್ಲಿ